ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸೆಪ್ಟೆಂಬರ್ 21, 2021ಕ್ಕೆ ಸಂಬಂಧಿಸಿದಂತಹ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಫಂಡ್ ಆ್ಯಂಡ್ ಫ್ಯಾಕಲ್ಟಿ ಕೌಂಟ್ ಇನ್ ಹೈಯರ್ ಎಜುಕೇಷನಲ್ ರ್ಯಾಂಕಿಂಗ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಫಂಡ್ ಅಂತಂದರೆ ಎಷ್ಟು ಹಣ ಶಿಕ್ಷಣದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಮತ್ತು ಶಿಕ್ಷಕರು ಇವರಿಬ್ಬರು ಹೈಯರ್ ಇನ್ಸ್ಟಿಟ್ಯೂಷನ್ಸ್ಗಳ ರ್ಯಾಂಕಿಂಗಿಗೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಮಾತಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಶಿಕ್ಷಣಕ್ಕೆ ಅನುಗುಣವಾಗಿರುವಂತಹ ನಿಟ್ಟಿನಲ್ಲಿ ಇದು ನಮಗೆ GS ಪೇಪರ್ 2 ಎಜುಕೇಷನಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಇಲ್ಲಿ ರ್ಯಾಂಕಿಂಗ್ ಅನ್ನುವಂಥದ್ದು ಮಾತಾಡ್ತಿದ್ದೀವಿ. ರ್ಯಾಂಕಿಂಗ್ ಅಂತ ಮಾತಾಡಿದಾಗ ಅದು ಹೈಯರ್ ಎಜುಕೇಷನ್ ಸಿಸ್ಟಮಿಗೆ ನಮಗೆ ನೆನಪಾಗಬೇಕಾಗಿರುವಂಥದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ತಮಗೆಲ್ಲ ನೆನಪಿದ್ರೆ ಸೆಪ್ಟೆಂಬರ್ 9, 2021 ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ 6ನೇ ಎಡಿಷನನ್ನು ರಿಲೀಸ್ ಮಾಡಿತ್ತು. ಈ ಒಂದು ಎಡಿಷನ್ನಲ್ಲಿ ಮುಖ್ಯವಾಗಿ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನಲ್ಲಿ ಟಾಪ್ 100 ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳ ಮಾಹಿತಿಯನ್ನು ಕೊಡಲಾಗುತ್ತದೆ. ಬರೀ 100 ಇನ್ಸ್ಟಿಟ್ಯೂಟ್ಸ್ಗಳದ್ದು. ಅಂದರೆ ಭಾರತದಲ್ಲಿ ಉಳಿದಂತಹ ಇನ್ನೂ 935 ಯೂನಿವರ್ಸಿಟೀಸ್ಗಳು ಈ ಒಂದು ರ್ಯಾಂಕಿಂಗಿಂದ ಹೊರಗೆ ಇದ್ದಾವೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಆ್ಯಂಡ್ ಈ ಟಾಪ್ 100ರಲ್ಲಿ ಬರುವಂತಹ ಪ್ರಾವಧಾನಗಳನ್ನು ಅಥವಾ ಪ್ರಯತ್ನಗಳನ್ನು ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಮಾಡ್ತಾನೆ ಇರ್ತಾರೆ. ಸೊ ಯಾರು ಇದರೊಳಗೆ ಬಂದಿದ್ದಾರೋ ಅವರು ಒಂದಿಷ್ಟು ಖುಷಿ ಆಗ್ತಾರೆ. ಯಾರು ಬಾರ್ಡ್ರಲ್ಲಿ ಉಳ್ಕೊಂಡಿದ್ದಾರೋ 50 ಮೇಲೆ ಅಥವಾ 100 ಹತ್ತಿರ ಅವರು ಫಸ್ಟ್ ಟಾಪ್ 50 ಮೇಲೆ ಬರಬೇಕು ಅಥವಾ 10ರೊಳಗೆ ಬರಬೇಕು ಅನ್ನುವಂತಹ ಪ್ರಯತ್ನಗಳನ್ನು ನಡೆಸ್ತಾನೆ ಇರ್ತಾರೆ. ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಪ್ರಪಂಚದಲ್ಲಿ ಇರುವಂತಹ ಮುಖ್ಯವಾದ ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್ ಯೂನಿವರ್ಸಿಟೀಸ್ ಅನ್ನುವಂತಹ ಒಂದು ಸಿಸ್ಟಮ್. ಈಗ ಭಾರತದಲ್ಲಿ ಹೇಗೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವೋ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಇರುವಂತಹ ಯೂನಿವರ್ಸಿಟೀಸ್ಗಳನ್ನು ಈ ಒಂದು ರ್ಯಾಂಕಿಂಗ್ ಫ್ರೇಮ್ವರ್ಕ್ನಲ್ಲಿ ರ್ಯಾಂಕ್ ಮಾಡಲಾಗುತ್ತದೆ. ಅದನ್ನು ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್ ಯೂನಿವರ್ಸಿಟೀಸ್ ಅಂತ ಹೇಳಿ ಒಂದು ಟೈಮ್ಸ್ ಹೈಯರ್ ಎಜುಕೇಷನ್ನು ಸಹ ಒಂದು ರಿಪೋರ್ಟನ್ನು ಅಥವಾ ಲಿಸ್ಟನ್ನು ಹೊರತರುತ್ತದೆ. ಈ ಎಲ್ಲ ರಿಪೋರ್ಟ್ಸನ್ನು ಉಪಯೋಗಿಸಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಫ್ಯಾಕಲ್ಟಿಗಳಾಗಿರ್ಬೋದು ಅಥವಾ ರಿಸರ್ಚ್ ಪ್ರೊಫೆಷನಲ್ಸ್ ಆಗಿರ್ಬೋದು ಅಥವಾ ಕಂಪನಿಗಳಾಗಿರ್ಬೋದು ವಿದ್ಯಾರ್ಥಿಗಳು ಅಡ್ಮಿಷನಿಗಾಗಿರಬಹುದು ಬಹಳ ದೊಡ್ಡ ಮಟ್ಟದಲ್ಲಿ ಇವುಗಳನ್ನು ರೆಫರ್ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಹೀಗೆ ಪ್ರಪಂಚ ಮಟ್ಟದಲ್ಲಿ ಇರುವಂತಹ ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್ ಯೂನಿವರ್ಸಿಟೀಸ್, ಟೈಮ್ಸ್ ಹೈಯರ್ ಎಜುಕೇಷನ್ ಮತ್ತು ಕ್ವಕ್ವರ್ಲಿ ಸೈಮಂಡ್ಸ್ ಅಂತ ಹೇಳಿ ಇನ್ನೊಂದು ರ್ಯಾಂಕಿಂಗ್ ಇದೆ, QS ಅಂತ ಕರಿತೀವಿ ಅದನ್ನು. ಇವುಗಳಲ್ಲಿರುವಂತಹ ಲಾಭಗಳನ್ನು ಒಗ್ಗೂಡಿಸಿ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಹೊರತಂದಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಕಾಲೇಜ್ ಅಡ್ಮಿಷನನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿಯ ರ್ಯಾಂಕಿಂಗನ್ನು ರೆಫರ್ ಮಾಡ್ತಾರೆ. 2ನೇ ಹಂತದಲ್ಲಿ ಕಂಪನಿಗಳು ಯಾವ ಕಾಲೇಜಿನಲ್ಲಿ ನಾವು ಹೆಚ್ಚಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಹ ನೋಡ್ಕೊಳ್ತಾರೆ. ತದನಂತರ 3ನೇ ಹಂತದಲ್ಲಿ ಇನ್ಸ್ಟಿಟ್ಯೂಟ್ಸ್ಗಳ ನಡುವೆ ಕಾಲೇಜಸ್ಗಳ ನಡುವೆ ಇದೊಂದು ರೀತಿಯ ಕಾಂಪಿಟೇಷನನ್ನು ಹೆಚ್ಚಿಸುತ್ತದೆ ಆ್ಯಂಡ್ ಅದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಸಹ. ಆ್ಯಂಡ್ ಈ ರ್ಯಾಂಕಿಂಗ್ನ ಮುಖ್ಯ ಉದ್ದೇಶ ಭಾರತ ಸರ್ಕಾರದ ಅಡಿಯಲ್ಲಿ ಯಾರು ಉತ್ತಮವಾದ ರ್ಯಾಂಕಿಂಗನ್ನು ಪಡ್ಕೊಳ್ತಾರೋ ಅವರಿಗೆ ಹೆಚ್ಚಿನ ಆಟೋನಮಿಯನ್ನು ಕಾಲೇಜ್ ನಡೆಸೋದಕ್ಕೆ ಕೊಡ್ತೀವಿ ಅನ್ನುವಂಥದ್ದು. ಸೊ ಅವರು ಆಟೋನಮಸ್ ಕಾಲೇಜಾಗಿ ಅವರೇ ಸಹ ಕರಿಕ್ಯುಲಮ್ನ ಅವರು ಶಿಕ್ಷಣ ವ್ಯವಸ್ಥೆಯನ್ನು ಎಕ್ಸಾಮಿನೇಷನನ್ನು ಡಿಸೈಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಹಾಗೂ ಕೊನೆಯ ಹಂತದಲ್ಲಿ ಈ ಒಂದು ರ್ಯಾಂಕಿಂಗ್ನಲ್ಲಿ ಉತ್ತಮವಾದ ಒಂದು ಸ್ಥಾನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕ್ವಾಲಿಟಿಯನ್ನು ಅಥವಾ ಎಕ್ಸಲೆನ್ಸನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ನಿಂದಾಗಿ ಇವೆಲ್ಲ ಲಾಭಗಳನ್ನು ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲೂ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಮುಖ್ಯವಾಗಿ ರಿಸರ್ಚ್ ಆ್ಯಂಡ್ ಇನೋವೇಷನಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈಗ ನಾವು ಹಿಂದೆ ನೋಡಿದ್ವಿ ಏನು ARWU ಅಂತ ಹೇಳಿ, ಅಂದರೆ ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್ ಯೂನಿವರ್ಸಿಟಿ. ಆ ಒಂದು ರ್ಯಾಂಕಿಂಗ್ ಲಿಸ್ಟ್ ಮುಖ್ಯವಾಗಿ ರಿಸರ್ಚ್ ಆಧಾರದ ಮೇಲೆ ರ್ಯಾಂಕಿಂಗನ್ನು ಕೊಡುತ್ತದೆ. ಸೊ ಬೇರೆ ಯಾವ ಪ್ಯಾರಾಮೀಟರ್ಸ್ಗಳನ್ನು ಪರಿಗಣನೆಗೆ ತಗೊಳ್ಳಲ್ಲ. ಇನ್ನೊಂದು ಹೇಳಿದೆ ಟೈಮ್ಸ್ ಸಹ ಒಂದು ರ್ಯಾಂಕಿಂಗನ್ನು ಹೊರತರುತ್ತದೆ ಅನ್ನುವಂಥದ್ದು. ಅಥವಾ QS ಕ್ವಿನ್ಕ್ವಿಲೆ ಸೈಮಂಡ್ಸ್ ಅಂತ ಹೇಳಿ ಇವೆರಡೂ ಸಹ 60 ಟೈಮ್ಸು 60% ವೇಟೇಜನ್ನು ಕೊಟ್ಟಿದೆ, QS 20% ವೇಟೇಜನ್ನು ರಿಸರ್ಚಿಗೆ ಕೊಟ್ಟಿರುವಂಥದ್ದು.
ಯಾಕಂದರೆ ಈಗ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಇವುಗಳ ಆಧಾರದ ಮೇಲೆ ತರಲಾಗಿದೆ ಅಂದರೆ ರಿಸರ್ಚಿಗೂ ಆಬ್ವಿಯಸ್ಲಿ ವೇಟೇಜನ್ನು ಕೊಡಲೇಬೇಕಾಗುತ್ತದೆ. ಸೊ ಭಾರತದ ರಿಸರ್ಚ್ ಕ್ಷೇತ್ರದಲ್ಲಿ 30% ವೇಟೇಜನ್ನು ಕೊಟ್ಟಿರುವಂಥದ್ದು ಮೊದಲನೇ ಹಂತದಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಈಗ ಇಲ್ಲಿ ಮುಖ್ಯವಾಗಿ ಇರುವಂತಹ ಅನಾಲಿಸಿಸ್ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, 100 ಯೂನಿವರ್ಸಿಟೀಸ್ಗಳನ್ನು ರ್ಯಾಂಕಿಂಗ್ ಕೊಡ್ತಾ ಇದೆ NIRF, ತಮಗೆ ಗೊತ್ತಾಗಿರುವಂಥದ್ದು. ಟಾಪ್ ಅಥವಾ ಮೊದಲನೇ ಯೂನಿವರ್ಸಿಟಿ, ಬೆಸ್ಟ್ ಯೂನಿವರ್ಸಿಟಿ ಏನಿದೆಯಲ್ಲ ಅದರ 92.16% ರಿಸರ್ಚಿಗೆ ಸಂಬಂಧಿಸಿದಂತೆ ಉತ್ತಮವಾದ ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಅದೇ ರ್ಯಾಂಕಸ್ ಕೆಳಗೆ ಹೋದಂಗೆಲ್ಲ 10ನೇ ಸ್ಥಾನದಲ್ಲಿರುವಂತಹ ಯೂನಿವರ್ಸಿಟಿ ತೋರಿಸ್ತಾ ಇರುವಂತಹ ಪರ್ಫಾರ್ಮೆನ್ಸು 60.52%, 52. 20ನೇ ಸ್ಥಾನಕ್ಕೆ ಹೋದರೆ 50.32. ಅದೇ 50ನೇ ಸ್ಥಾನದಲ್ಲಿ ಇರುವಂತಹ ಯೂನಿವರ್ಸಿಟಿಗೆ ಹೋದರೆ 28.69. ಕೊನೆ 100ನೇ ಯೂನಿವರ್ಸಿಟಿ ಯಾವುದಾದ್ರೂ ರ್ಯಾಂಕಲ್ಲಿರುವಂಥದ್ದು 4.5% ಮಾತ್ರ ರಿಸರ್ಚನ್ನು ತೋರಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಮೊದಲನೇ ಯೂನಿವರ್ಸಿಟೀಸಿಗೂ ಲಾಸ್ಟ್ ಯೂನಿವರ್ಸಿಟಿಗೂ ಸುಮಾರು 43% ರಿಸರ್ಚ್ ಕ್ಷೇತ್ರದಲ್ಲಿ ವ್ಯತ್ಯಾಸ ಇದೆ ಅಂತಂದರೆ, ಈ ಒಂದು 100 ಯೂನಿವರ್ಸಿಟೀಸ್ ಬಿಟ್ಟು 350 ಯೂನಿವರ್ಸಿಟೀಸ್ ಇದ್ದಾವೆ ಅಂದೆ, ಅದರ ಪರಿಸ್ಥಿತಿ ಏನಾಗ್ತಾ ಇರಬೇಕು. ಸೊ ದೇಶದಲ್ಲಿ ರಿಸರ್ಚಿಗೆ ಸಂಬಂಧಿಸಿದಂತೆ ಎಷ್ಟರ ಮಟ್ಟಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ನಾವು ಕೇಳಲು ಪ್ರಯತ್ನಿಸ್ತಿರುವಂಥದ್ದು. ಆ್ಯಂಡ್ ಆರ್ಟಿಕಲ್ನ ಹೆಡ್ಡಿಂಗಲ್ಲಿ ನಾವು ಫಂಡ್ಸ್ ಮತ್ತು ರಿಸರ್ಚ್ ಅಥವಾ ಫ್ಯಾಕಲ್ಟಿ ಅನ್ನುವಂಥದ್ದು ಮಾತಾಡಿದ್ವಿ. ಇವರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ರಿಸರ್ಚ್ಗೆ ಅನುಗುಣವಾಗಿ ಅನ್ನುವಂಥದ್ದನ್ನು ನೋಡೋಣ. ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಸ್ಟಡಿ ಮಾಡಿದಾಗ ಗೊತ್ತಾಗಿರುವಂಥದ್ದು, ಒಂದು ಕಾಲೇಜಿನ ರ್ಯಾಂಕಿಂಗು ಅಲ್ಲಿ ಇರುವಂತಹ ಶಿಕ್ಷಕರಿಗೆ ಕೊಡುವಂತಹ ಸ್ಯಾಲರಿಯ ಮೇಲೂ ಆಧಾರವಾಗಿದೆ. ಸ್ಯಾಲರಿ ಹೆಚ್ಚಾದ ಹಾಗೆ ಕಾಲೇಜಿನ ರ್ಯಾಂಕಿಂಗೂ ಸಹ ಹೆಚ್ಚಾಗ್ತಾ ಹೋಗಿದೆ, ಅಂದರೆ ಟಾಪಲ್ಲಿ ಬರ್ತಾ ಹೋಗಿದೆ ಅನ್ನುವಂಥದ್ದು. ಆ್ಯಂಡ್ 2ನೇ ಹಂತದಲ್ಲಿ ಎಷ್ಟು PhD ಸ್ಕಾಲರ್ಸು ಕಾಲೇಜಲ್ಲಿ ಇರ್ತಾರೋ ಅದು ಹೆಚ್ಚಾದಂತಹ ಕಾರಣಕ್ಕೆ ರ್ಯಾಂಕಿಂಗೂ ಸಹ ಉತ್ತಮವಾಗ್ತಾ ಹೋಗಿರುವಂಥದ್ದು. ಸೊ ಸ್ಯಾಲರಿ ಮತ್ತು ರಿಸರ್ಚ್ ಅನ್ನುವಂಥದ್ದು ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿದೆ ಒಂದು ಶಿಕ್ಷಣ ಅಥವಾ ಯಾವುದಾದ್ರೂ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಕಾಣಬೇಕು ಅಂತಂದರೆ. ಸೊ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ರಿಸರ್ಚ್ ಮಾಡಿ ಅಥವಾ ಅನಾಲಿಸಿಸ್ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದನ್ನು ನೋಡಿಕೊಂಡಾಗ ಕಾಲೇಜ್ ಅವರು ಕೆಲಸ ಮಾಡಬೇಕಾಗಿರುವಂಥದ್ದು 3 ಹಂತಗಳಲ್ಲಿ. ಮೊದಲನೇದು ರಿಸರ್ಚ್, 2ನೇ ಹಂತದಲ್ಲಿ ಶಿಕ್ಷಕರ ಸ್ಯಾಲರೀಸ್ ಇಂಪ್ರೂವ್ ಮಾಡಬೇಕು, 3ನೇ ಹಂತದಲ್ಲಿ ಹೆಚ್ಚಿನ ರಿಸರ್ಚ್ ಸ್ಕಾಲರ್ಸ್ PhD ಅವರನ್ನು ಇನ್ವಾಲ್ವ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಕಾಲೇಜುಗಳು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕಲ್ಲಿ ಉತ್ತಮವಾದ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ದ ಎಂಡ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್. ತಮಗೆಲ್ಲ ನೆನಪಿದ್ರೆ ಯೂಶಲಿ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ರು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾವ ಒಂದು ಸಂಸ್ಥೆ ಈ ಒಂದು ರಿಪೋರ್ಟನ್ನು ಹೊರತರುತ್ತದೆ ಅನ್ನುವಂಥದ್ದು. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತಮಗೆಲ್ಲ ನೆನಪಿದ್ರೆ ವರ್ಲ್ಡ್ ಬ್ಯಾಂಕ್ ಇದನ್ನು ಪಬ್ಲಿಷ್ ಮಾಡ್ತಾ ಇತ್ತು. ಈಗ ಸೆಪ್ಟೆಂಬರ್ 16ರಂದು ಈ ಒಂದು ರಿಪೋರ್ಟನ್ನು ನಿಲ್ಲಿಸಲಾಗುವುದು ಅನ್ನುವಂತಹ ಮಾಹಿತಿಯನ್ನು ವರ್ಲ್ಡ್ ಬ್ಯಾಂಕ್ ತಿಳಿಸ್ಕೊಟ್ಟಿರುವಂತಹ ನಿಟ್ಟಿನಲ್ಲಿ ನಾವು ಯಾಕೆ ಈ ಒಂದು ರಿಪೋರ್ಟನ್ನು ನಿಲ್ಲಿಸಲಾಯಿತು, ಏನೆಲ್ಲ ದೋಷಗಳು ಇದ್ದವು ಇದರಲ್ಲಿ ಅನ್ನುವಂಥದ್ದು, ಆ್ಯಂಡ್ ಕೊನೆಯ ಹಂತದಲ್ಲಿ ಭಾರತದಲ್ಲಿ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಿಂದಾಗಿ ಬಿಸ್ನೆಸ್ ಕಮ್ಯುನಿಟಿಗೆ ಹೇಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಸಹ ನಾವು 3 ಹಂತಗಳಲ್ಲಿ ಈ ಒಂದು ಆರ್ಟಿಕಲನ್ನು ನೋಡಲಿದ್ದೇವೆ. ಸೊ ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಗೆ ಅಥವಾ ಬಿಸ್ನೆಸ್ಸಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳೋಣ. ಸೊ ಮೊದಲನೇ ಹಂತದಲ್ಲಿ ಯಾಕೆ ವರ್ಲ್ಡ್ ಬ್ಯಾಂಕ್ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ತೆಗೆದುಹಾಕ್ತು ಅನ್ನುವಂಥದ್ದು. ಸೊ 2018 ಮತ್ತು 2020 ಎಡಿಷನ್ ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಂಬಂಧಿಸಿದಂತೆ ರಿಪೋರ್ಟನ್ನು ಹೊರತರಲಾಗಿತ್ತೋ ಅದರ ಬಗ್ಗೆ ಬಹಳಷ್ಟು ನೈತಿಕವಾದಂತಹ ವಿಷಯಗಳು, ಇಶ್ಯೂಸು ರೈಸ್ ಆಗಿದ್ವು. ಉದಾಹರಣೆಗೆ ವರ್ಲ್ಡ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಿಷ್ಟು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ IMF ಏನಿದ್ದಾರಲ್ಲ, ಅವರು ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ರಿಪೋರ್ಟನ್ನು ಮ್ಯಾನುಪುಲೇಟ್ ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನು ತೋರಿಸ್ತಿದ್ದಾರೆ ಅನ್ನುವಂಥದ್ದು. ಉದಾಹರಣೆಗೆ ಚೀಲಿ ಅನ್ನುವಂತಹ ಒಂದು ರಾಷ್ಟ್ರದಲ್ಲಿ 2 ಬೇರೆ ಬೇರೆ ಸರ್ಕಾರಗಳು ಇದ್ದಾವೆ. ಸೊ ಒಂದು ಕಮ್ಯುನಿಸ್ಟ್ ಸರ್ಕಾರ ಇದೆ, ಇನ್ನೊಂದು ಸೋಷಲಿಸ್ಟ್ ಸರ್ಕಾರ ಇದೆ. ಸೊ ಕಮ್ಯುನಿಸ್ಟ್ ಸರ್ಕಾರವಿದ್ದಾಗ ಈ ಒಂದು ಸರ್ಕಾರದ ಅಥವಾ ಈ ಒಂದು ರಾಷ್ಟ್ರದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಉತ್ತಮವಾಗಿ ತೋರಿಸ್ಕೊಟ್ಟಿದ್ರು. ಆದರೆ ಸೋಷಲಿಸ್ಟ್ ಸರ್ಕಾರ ಬಂದ ಕೂಡಲೇ
ಯಾವುದೇ ಒಂದು ಪಾಲಿಸಿಯಲ್ಲಿ ಆಗದೇ ಇರುವಂತಹ ಬದಲಾವಣೆಗಳು, ಆರ್ಥಿಕ ವ್ಯವಸ್ಥೆ ನಡೀತಾ ಇರುವಂತಹ ಪರಿಸ್ಥಿತಿ ಏನೂ ಬದಲಾಗದೇ ಇದ್ದರೂ ಸಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸೋಷಲಿಸ್ಟ್ ಸರ್ಕಾರ ಬಂದ ಕಡಿಮೆ ಆಗಿತ್ತು. ಸೊ ಚೀಲಿಯಲ್ಲಿ ಆದಂತಹ ವ್ಯವಸ್ಥೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಸಹ ಆಗಿತ್ತು. ಅದನ್ನು ನೋಡಿ ಆ್ಯಕ್ಚುಲಿ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ ಬಗ್ಗೆ ಒಂದಿಷ್ಟು ಅನುಮಾನಗಳು ಮತ್ತು ಊಹಾಪೋಹಗಳು ಮಾರುಕಟ್ಟೆಯಲ್ಲಿ ಅಥವಾ ಪ್ರಪಂಚದ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಹಳ ಚರ್ಚೆಗೆ ಒಳಗಾಗಿದ್ವು. ಅದಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಈ ಒಂದು ನಡೆಯನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಬಗ್ಗೆ ನಾವು ಮುಖ್ಯವಾಗಿ ಇಲ್ಲಿ ಮಾತಾಡೋಣ ಅಂತಂದರೆ, ಭಾರತ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ 2014ರವರೆಗೂ ಒಂದಿಷ್ಟು ಹಿಂದೆನೇ ಇಟ್ಟಿದ್ರು. 130ರಿಂದ 140ನೇ ರ್ಯಾಂಕಿಂಗನ್ನು ಪಡಿತಾ ಇದ್ವಿ. 2019-20ರಲ್ಲಿ 63ನೇ ಸ್ಥಾನವನ್ನು ಪಡ್ಕೊಂಡ್ವಿ. ಅಂದರೆ ಭಾರತ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಮಾಡಿದೆ ಅನ್ನುವಂಥದ್ದು 2019-20ರಲ್ಲಿ ತೋರಿಸ್ಕೊಂಡ್ರು. ಬಟ್ ಹಿಂದೆ ಇದ್ದಂತಹ ಸನ್ನಿವೇಶಗಳನ್ನು ನೋಡಿದಾಗ ಒಂದು ಗೊತ್ತಾಗ್ತಾ ಇರುವಂಥದ್ದು, ಈಸ್ ಆಫ್ ರ್ಯಾಂಕಿಂಗ್ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಪೊಲಿಟಿಕಲ್ ಪಾರ್ಟೀಸು ಸ್ವಲ್ಪ ಗಟ್ಟಿಯಾಗಿರುವಂಥವ್ರು, ಪ್ರಪಂಚ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇರುವಂಥವ್ರು ಇದನ್ನು ಬದಲಾವಣೆ ಮಾಡಲು ಪ್ರಯತ್ನಿಸ್ತಿದ್ದಾರೆ ಅನ್ನುವಂಥದ್ದು. ಭಾರತ ಸರ್ಕಾರ 2019-20ರಲ್ಲಿ ಉತ್ತಮವಾದ ರಿಪೋರ್ಟ್ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಬಂದಂತಹ ರ್ಯಾಂಕಿಂಗನ್ನು ಭಾರತ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ನ ಅಡಿಯಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವನ್ನು 2022ರಷ್ಟೊತ್ತಿಗೆ 100 ಮಿಲಿಯನ್ ಜಾಬ್ಸ್ಗಳು ಮತ್ತು 25% ಗ್ರೋತ್ GDPಗೆ ಸಂಬಂಧಿಸಿದಂತೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರ ಬೆಳೆಯಲಿದೆ ಅನ್ನುವಂತಹ ಮಹತ್ತರವಾದ ಟಾರ್ಗೆಟನ್ನು ಭಾರತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು 2014ರಲ್ಲಿ ಲಾಂಚ್ ಮಾಡಿದಾಗ ಇಟ್ಟಿತ್ತು. ಆ್ಯಂಡ್ ಆ ಒಂದು ಕಾರಣಕ್ಕೆ ಅಥವಾ ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಆರ್ಥಿಕ ವ್ಯವಸ್ಥೆ ಭಾರತದ್ದು ಬೆಳೆದಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಬಟ್ ಇನ್ನೊಂದು ಕಡೆ ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರ 2015-16ರಲ್ಲಿ ಕಂಡಂಥದ್ದು 13.1% ಗ್ರೋತ್. ಆದರೆ 2019-20ಕ್ಕೆ ಬಂದರೆ ಅದು -2.4% ಬೆಳವಣಿಗೆ. ಹಾಗಾದರೆ ರ್ಯಾಂಕಿಂಗ್ನಲ್ಲಿ ನಾವು ಇನ್ನೂ ಕೆಟ್ಟದಾಗಬಹುದಿತ್ತಾ ಅಥವಾ ರ್ಯಾಂಕಿಂಗ್ ಉತ್ತಮವಾಗಿರೋದು ಸರಿದಾ ಅನ್ನೋಂಥದ್ದು. ಇನ್ನೊಂದು ಎಕಾನಮಿಕ್ ಪ್ಯಾರಾಮೀಟರು ಇದೆ, ನೆಟ್ FDI ಇನ್ಫ್ಲೋ. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ FDI ಹೊರಗಿಂದ ಎಷ್ಟು GDPಗೆ ಅನುಗುಣವಾಗಿ ಬೆಳೆದಿತ್ತು ಅನ್ನುವಂಥದ್ದನ್ನು ನೋಡಿದಾಗ 14-15ರಲ್ಲಿ 30% ಇದ್ದರೆ 19-20ರಲ್ಲಿ 26%ಕ್ಕೆ ಇಳಿದಿತ್ತು. ಸೊ ನೆಟ್ FDI ಇನ್ಫ್ಲೋ ಅಂತ ಕರಿತೀವಿ, ಎರಡನೇ ಪ್ಯಾರಾಮೀಟರ್. ಸೊ ಈ ಎರಡು ಪ್ಯಾರಾಮೀಟರ್ಗಳನ್ನು ನಾವು ಕಂಪೇರ್ ಮಾಡಿದಾಗ ನಮಗೆ ಒಂದು ಗೊತ್ತಾಗ್ತಾ ಇರುವಂಥದ್ದು ಏನು ಅಂತಂದರೆ, ಭಾರತದ ಈಸ್ ಆಫ್ ಡೂಯಿಂಗ್ ರ್ಯಾಂಕಿಂಗ್ ಬಿಸ್ನೆಸ್ನಲ್ಲೂ ಏನಾದರೂ ವ್ಯತ್ಯಾಸಗಳು ಆಗಿದ್ವಾ ಅನ್ನುವಂಥದ್ದು. ಬಟ್ ಸಮಸ್ಯೆ ಆಗಿದ್ವಾ ಅನ್ನುವಂಥದ್ದಕ್ಕಿಂತ ಆಗಿರುವಂತಹ ಕಾರಣಕ್ಕೆ ಇನ್ನೂ ಹೆಚ್ಚಿನ ರ್ಯಾಂಕಿಂಗನ್ನು 63ರಿಂದ 1ರ ಕಡೆಗೆ ಇಂಪ್ರೂವ್ ಆಗುವಂತಹ ಪ್ರಯತ್ನಕ್ಕೋಸ್ಕರ ಭಾರತದಲ್ಲಿ ಲೇಬರ್ ರೆಗ್ಯುಲೇಷನ್ಸ್ಗಳನ್ನು ಒಂದಿಷ್ಟು ಸಡಿಲಿಕೆ ಮಾಡಲಾಗಿರುವಂಥದ್ದು. ಯಾಕಂದರೆ ಯಾವುದೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಮುಖ್ಯವಾದ ಪ್ಯಾರಾಮೀಟರ್ ಏನಪ್ಪ ಅಂತಂದರೆ, ಯಾರಾದರೂ ಕಂಪನಿಯವರು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಸ್ಟೇಟ್ ರೆಗ್ಯುಲೇಷನ್ ಅನ್ನುವಂಥದ್ದು ಮಿನಿಮಲ್ ಇರಬೇಕು ಅನ್ನುವಂತಹ ಒಂದು ಪಾಯಿಂಟ್ ಆಗಿರುತ್ತದೆ. ಅಂದರೆ ರೆಗ್ಯುಲೇಷನ್ ಬಹಳ ಕಡಿಮೆ ಇರಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಲೇಬರ್ ಲಾಸ್ಗಳನ್ನು ಭಾರತ ಸರ್ಕಾರ ಒಂದಿಷ್ಟು ಸಡಿಲಿಕೆ ಮಾಡಿತು. ಸಡಿಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಹೈಯರ್ ಆ್ಯಂಡ್ ಫೈರ್ ಅನ್ನುವಂತಹ ಸ್ಟ್ರಾಟಜಿ, ಅಂದರೆ ಇದು ಯೂಶಲಿ ಪ್ರೈವೇಟ್ ಕಂಪನಿಯಲ್ಲಿ ಉಪಯೋಗಿಸಲಾಗುತ್ತದೆ. ಅವಶ್ಯಕತೆ ಇದ್ದಾಗ ತಗೋ, ಬೇಡವಾದಾಗ ಬಿಸಾಕು ಅನ್ನುವಂತಹ ಒಂದು ರೀತಿ. ಸೊ ಅದು ಸೋಷಲಿಸ್ಟ್ ಎಕಾನಮಿಲಿ ಯೂಶಲಿ ಇರೋದಿಲ್ಲ. ಕ್ಯಾಪಿಟಲಿಸ್ಟ್ ಎಕಾನಮಿಗಳಲ್ಲಿ ಇದನ್ನು ಜಾಸ್ತಿ ನೋಡ್ತೀವಿ ನಾವು. ಸೊ ಭಾರತದಲ್ಲಿ ಈ ರೀತಿಯ ಫ್ರೀ ಮಾರ್ಕೆಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವ್ಯವಸ್ಥೆಯನ್ನು ಡೆವಲಪ್ ಮಾಡೋದ ಕಡೆ ಭಾರತ ಸರ್ಕಾರ ಕೈಯನ್ನು ಮುಂದೆ ಚಾಚಿತು. ಎರಡನೇ ಹಂತದಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ ಇನ್ಮೇಲೆ ಯಾವುದೇ ಇನ್ಸ್ಪೆಕ್ಷನ್ಗಳು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಸಹ ಮಾಡಿತ್ತು. ಮುಂಚೆ ಮ್ಯಾಂಡೇಟರಿ ಮಾಡಲೇಬೇಕಿತ್ತು, ಬಟ್ ತದನಂತರ ಮಾಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಹೇಳ್ತು. ಹೀಗೆ ಮಾಡಿದಂತಹ ಬದಲಾವಣೆಗಳಿಂದಾಗಿ ತಮಗೆಲ್ಲ ನೆನಪಿದ್ರೆ, ಕರ್ನಾಟಕದ ವಿಸ್ಟ್ರನ್ ಐಫೋನ್ ಫೆಸಿಲಿಟಿಯಲ್ಲಿ ಒಂದಿಷ್ಟು ಕಾರ್ಮಿಕರು ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಆದಂತಹ ಗಲಾಟೆಯಿಂದಾಗಿ ಸುಮಾರು 400 ಕೋಟಿ ರೂಪಾಯಿ ಲಾಸ್ ಆಯಿತು ಅಂತ. ಸೊ ಈ ರೀತಿಯ ಸಂದರ್ಭಗಳು ಭಾರತದಲ್ಲಿ ಬಹಳ ಬೆಳೀತಾ ಹೋಗ್ತಾ ಇರುವಂತಹ ಕಾರಣ, ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಈ ರೀತಿಯ ಲೇಬರ್ ಲಾಸ್ನಲ್ಲಿ ಮಾಡಿದಂತಹ ಸಡಿಲಿಕೆಯೇ ಮುಖ್ಯ ಕಾರಣವಾಗಿದೆ ಅನ್ನುವಂಥದ್ದು. ವರ್ಲ್ಡ್ ಬ್ಯಾಂಕ್ ಏನೋ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಒಂದಿಷ್ಟು ಕಾರಣಗಳಿಂದಾಗಿ ತೆಗೆದುಹಾಕುವಂಥದ್ದು ಅಥವಾ ನಿಲ್ಲಿಸಿರುವಂಥದ್ದೇನೋ ಸರಿ. ಆದರೆ ಭಾರತ ಸರ್ಕಾರ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳದೆ
ಮಾಡಿದಂತಹ ಬದಲಾವಣೆಗಳು ಲಾಂಗ್ ಟರ್ಮ್ನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತವೆ ಅನ್ನುವಂಥದ್ದನ್ನು ನೋಡಿಕೊಳ್ಳದೆ ಹೀಗೆ ಮಾಡಿದಂತಹ ಬದಲಾವಣೆಗಳಿಂದಾಗಿ ನಿಜವಾಗಲೂ ಭಾರತದ ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಾಗುತ್ತದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿತ್ತು, ಅದರಿಂದಾಗಿ ಭಾರತದ ಮೇಲೆ ಯಾವ ರೀತಿಯ ಪ್ರಭಾವ ಆಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಂಡ್ವಿ. ಮುಂದಿನ ಹಂತದಲ್ಲಿ ಟೈಮ್ ಟು ಕ್ರಿಮಿನಲೈಸ್ ಮ್ಯಾರಿಟಲ್ ರೇಪ್. ಮದುವೆ ಆದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ನಡುವೆ ಆಗುವಂತಹ ಫೋರ್ಸ್ಫುಲ್ ಸೆಕ್ಸಿಗೆ ರೇಪ್ ಅನ್ನುವಂತಹ ಪ್ರಾವಧಾನ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ನಾವು ಮಾತಾಡ್ತಿರುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನಮಗೆ GS ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಏನಿದು ಕಾನೂನು ಆ್ಯಂಡ್ ಯಾಕೆ ಇದನ್ನು ತೆಗೆಯುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ತಮಗೆಲ್ಲ ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ನಾವು ನೋಡಿದ್ವಿ. ಸೆಕ್ಷನ್ 375 ಮುಖ್ಯವಾಗಿ IPC ಸೆಕ್ಷನ್ನ ಅಡಿಯಲ್ಲಿ ರೇಪಿಗೆ ಸಂಬಂಧಿತವಾಗಿರುವಂತಹ ಒಂದು ಕಾನೂನಾಗಿರುತ್ತದೆ. ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಎಕ್ಸೆಪ್ಷನ್ 2. ಈ ಎಕ್ಸೆಪ್ಷನ್ 2ರಲ್ಲಿ ಇರುವಂತಹ ಪ್ರಾವಧಾನದ ಅಡಿಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಜೊತೆಯಲ್ಲಿ ಮಾಡಿದಂತಹ ಲೈಂಗಿಕ ಸಂಭೋಗಕ್ಕೆ ಆ ಹೆಂಡತಿ ಏನಾದರೂ 18 ವಯಸ್ಸಿನ ಮೇಲಿದ್ದರೆ ಅದನ್ನು ರೇಪ್ ಅಂತ ಪರಿಗಣನೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಈ ಒಂದು ಕಾನೂನಿನ ಅಡಿಯಲ್ಲಿ ಕೊಟ್ಟಿರುವಂತಹ ಪ್ರಾವಧಾನ. ಈ ಒಂದು ಕಾನೂನಿಗೆ ಸಂಬಂಧಿಸಿದಂತೆ ಆ್ಯಕ್ಚುಲಿ 2 ಜಜ್ಮೆಂಟ್ಸ್ಗಳು ತುಂಬ ಚರ್ಚೆಯಲ್ಲಿದ್ದವು. ಮೊದಲನೇದು ಕೇರಳ ಹೈಕೋರ್ಟ್ ಕೊಟ್ಟಂತಹ ತೀರ್ಪು, ಎರಡನೇದು ಛತ್ತೀಸ್ಗಢ ಹೈಕೋರ್ಟ್ ಕೊಟ್ಟಂತಹ ತೀರ್ಪು. ಈ 2 ತೀರ್ಪುಗಳನ್ನು ನಾವು ನೋಟ್ ಮಾಡ್ಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಕೇರಳ ಹೈಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಆ ಕೇಸ್ನಲ್ಲಿ ಗಂಡನ ವಿರುದ್ಧ ಹೆಂಡತಿ ಹಾಕಿದಂತಹ ಕೇಸು ಮುಖ್ಯವಾಗಿ ಆ ಗಂಡನಿಂದಾಗಿ ಮಾನಸಿಕ ಹಿಂಸೆ ಹಾಗೂ ದೈಹಿಕ ಚಿತ್ರಹಿಂಸೆಯನ್ನು ಪಡ್ತಾ ಇದ್ದೀನಿ ಅನ್ನುವಂತಹ ವಿಷಯವನ್ನು ಪರಿಗಣನೆಗೆ ತಗೊಂಡು ಮುಖ್ಯವಾಗಿ ಎಕ್ಸೆಪ್ಷನ್ 2 ಸೆಕ್ಷನ್ 375 ಅಡಿಯಲ್ಲಿ ಯಾವುದೇ ಒಂದು ಶಿಕ್ಷೆ ಕೊಡಲು ಪ್ರಾವಧಾನವಿಲ್ಲದಿದ್ದರೂ ಸಹ ಆ ಹೆಣ್ಣಿಗೆ ತನ್ನ ದೇಹ ಹಾಗೂ ತನ್ನ ಮಾನಸಿಕ ದೃಷ್ಟಿಕೋನವನ್ನು ಬೆಳೆಸುವಂಥದ್ದು ಅಥವಾ ಕಾಪಾಡುವಂಥದ್ದನ್ನು ಪರಿಗಣನೆಗೆ ತಗೊಂಡು ಆ ಹೆಣ್ಣಿಗೆ ಡಿವೋರ್ಸ್ ಕೊಡುವಂತಹ ಪ್ರಾವಧಾನವನ್ನು ಮಾಡಬಹುದು ಅನ್ನುವಂತಹ ತೀರ್ಪನ್ನು ಕೇರಳ ಹೈಕೋರ್ಟ್ ಕೊಟ್ಟಿತ್ತು. ಆದರೆ ಇನ್ನೊಂದು ತೀರ್ಪಿನಲ್ಲಿ ಛತ್ತೀಸ್ಗಢ ಹೈಕೋರ್ಟ್ನಲ್ಲಿ ಇದ್ದಂತಹ ಕೇಸು, ಅಲ್ಲಿ ಗಂಡನ ಮೇಲೆ 2 ಚಾರ್ಜಸ್ಗಳು ಬಿದ್ದಿದ್ವು. ಒಂದು ಮ್ಯಾರಿಟಲ್ ರೇಪ್ ಅಥವಾ ರೇಪ್ ಅನ್ನುವಂಥದ್ದು ಸೆಕ್ಷನ್ 375 ಅಡಿಯಲ್ಲಿ, ಇನ್ನೊಂದು ದೈಹಿಕ ಕಿರುಕುಳ ಅನ್ನುವಂಥದ್ದು. ಸೊ ಈ ರೇಪ್ ಅನ್ನುವಂತಹ ಚಾರ್ಜಸನ್ನು ಛತ್ತೀಸ್ಗಢ ಹೈಕೋರ್ಟ್ ಹೊಡೆದಾಕಿ ಗಂಡ ಮತ್ತು ಹೆಂಡತಿಯ ನಡುವೆ ಆಗುವಂತಹ ಯಾವುದೇ ಲೈಂಗಿಕ ಸಂಭೋಗವನ್ನು ಎಕ್ಸೆಪ್ಷನ್ 2 ಸೆಕ್ಷನ್ 375 ಅಡಿಯಲ್ಲಿ ರೇಪ್ ಅಂತ ಪರಿಗಣನೆ ಮಾಡೋ ಹಾಗಿಲ್ಲ ಅಥವಾ ಮಾಡಲು ಬರೋದಿಲ್ಲ. ಆ್ಯಂಡ್ ಅದ್ರಾಗ ಹೆಂಡತಿ 18 ವರ್ಷಕ್ಕಿಂತ ಕಡಿಮೆ ಇಲ್ಲ, 18 ವಯಸ್ಸಿನ ಕಡಿಮೆ ಇದ್ದರೆ ಅದನ್ನು ಲೈಂಗಿಕ ಅಥವಾ ರೇಪ್ ಅಂತ ಪರಿಗಣನೆಗೆ ತಗೊಳ್ಳಲಾಗುತ್ತದೆ ಅನ್ನುವಂಥದ್ದು. 2 ಕೋರ್ಟ್ಗಳು ಕೊಟ್ಟಂತಹ ಜಡ್ಜ್ಮೆಂಟ್ ಒಂದೇ, ಕಾನೂನಾತ್ಮಕವಾಗೇ ಇತ್ತು. ಬಟ್ ಕೇರಳ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಒಂದಿಷ್ಟು ಜನ ಪ್ರಶಂಸೆಗೆ ಒಳಪಡಿಸಿದರು. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಹೆಣ್ಣಿನ ವಿರುದ್ಧ ಆಗುವಂತಹ ದೌರ್ಜನ್ಯವನ್ನು ಪರಿಗಣನೆಗೆ ತಗೊಂಡು ಅಲ್ಲಿ ಇನ್ನೊಂದು ಪ್ರಾವಧಾನವನ್ನು ಮಾಡಿಕೊಡಲಾಯಿತು. ಸೊ ದಟ್ ಹೆಣ್ಣು ಮುಂದೆ ಜೀವನದಲ್ಲಿ ಬೇರೆ ಅವಕಾಶಗಳನ್ನು, ದಾರಿಗಳನ್ನು ಹುಡುಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಒಂದು ಸಿಚುವೇಶನ್ ಏನು ನಡೀತಲ್ಲ, ಈ ಒಂದು ಕಾರಣದಿಂದಾಗಿ ಮುಖ್ಯವಾಗಿ ಮ್ಯಾರಿಟಲ್ ರೇಪ್ ಈ ಎಕ್ಸೆಪ್ಷನ್ ಏನು ಸೆಕ್ಷನ್ 375 ಅಡಿಯಲ್ಲಿ ಕೊಡಲಾಗಿದೆಯೋ ಇದನ್ನು ತೆಗೆದುಹಾಕುವ ಅವಶ್ಯಕತೆ ಇದೆಯಾ ಅನ್ನುವಂತಹ ಚರ್ಚೆ ಇವತ್ತು ನಡೀತಾ ಇರುವಂಥದ್ದು. ಈ ಮ್ಯಾರಿಟಲ್ ರೇಪಿಗೆ ಸಂಬಂಧಿಸಿದಂತೆ ಜಸ್ಟಿಸ್ ವರ್ಮಾ ಕಮಿಟಿ ಅಂತ ಒಂದು ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಟಿ 2013ರಲ್ಲಿ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿತ್ತು. ಜಸ್ಟಿಸ್ ವರ್ಮಾ ಕಮಿಟಿ ಹೇಳಿದಂತಹ ಮಾತುಗಳು ಮುಖ್ಯವಾಗಿ ಮ್ಯಾರಿಟಲ್ ರೇಪನ್ನು ತೆಗೆದುಹಾಕುವ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇವಾಗ ಬಂದಿದೆ ಸಮಾಜದಲ್ಲಿ ಅನ್ನುವಂತಹ ಮಾತನ್ನು ಹೇಳಿತ್ತು. ಯುರೋಪಿಯನ್ ಕಮಿಷನ್ನು ಸಹ ಮುಖ್ಯವಾಗಿ ರೇಪಿಸ್ಟ್ಗಳು ಗಂಡ ಆಗಿರಲಿ ಅಥವಾ ಬೇರೋನಾಗಿರಲಿ ರೇಪಿಸ್ಟ್ ಅನ್ನುವಂತಹ ಮಾತನ್ನೇ ಹೇಳಿತ್ತು. ಬಹಳಷ್ಟು ರಾಷ್ಟ್ರಗಳಲ್ಲಿ ಪ್ರಪಂಚದಲ್ಲಿ, ಉದಾಹರಣೆಗೆ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಕ್ಯಾನಡಾ ಈ ಒಂದು ರಾಷ್ಟ್ರಗಳಲ್ಲಿ ಆಗಲೇ ಮ್ಯಾರಿಟಲ್ ರೇಪನ್ನು ಕ್ರಿಮಿನಲೈಸ್ ಮಾಡಲಾಗಿದೆ. ಆದರೆ ಭಾರತ ಯಾಕೆ ಆ ಒಂದು ದಾರಿಯಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥದ್ದು ತಿಳ್ಕೊಬೇಕಾಗಿರುವಂಥದ್ದು. ಹೀಗೆ ಯುರೋಪಿಯನ್ ಯೂನಿಯನ್ನು ಮತ್ತು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಕೆನಡಾ ರಾಷ್ಟ್ರಗಳ ಮಾದರಿಯಲ್ಲೇ ಜಸ್ಟಿಸ್ ವರ್ಮಾ ಕಮಿಟಿ 2013ರಲ್ಲಿ ಸಬ್ಮಿಟ್ ಮಾಡಿದಂತಹ ರಿಪೋರ್ಟ್ನ ಆಧಾರದಲ್ಲೂ ಸಹ ಅಥವಾ ರೆಕಮೆಂಡೇಷನ್ಲೂ ಸಹ ಮ್ಯಾರಿಟಲ್ ರೇಪಿಗೆ ಸಂಬಂಧಿಸಿದಂತೆ ಏನು ಎಕ್ಸೆಪ್ಷನ್ IPC ಸೆಕ್ಷನಲ್ಲಿ ನಾವು ಕಾಣಿಸ್ತಾ ಇದ್ದೀವೋ ಆ ಎಕ್ಸೆಪ್ಷನನ್ನು ತೆಗೆದುಹಾಕುವಂತಹ ಮಾತನ್ನು ಹೇಳಿರುವಂಥದ್ದು. ಹಾಗಾದರೆ ಈ ಒಂದು ಸಜೆಷನನ್ನು ಭಾರತ ಸರ್ಕಾರ ಅಥವಾ ಸರ್ಕಾರ ಎಕ್ಸೆಪ್ಟ್ ಮಾಡಿಲ್ಲ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ಇದನ್ನು ತೆಗೆದುಹಾಕಿದಂತಹ ಸಂದರ್ಭದಲ್ಲಿ 2 ಸಮಸ್ಯೆಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಈಗ
ಹೆಣ್ಣು ಮಕ್ಕಳು ಈ ಒಂದು ಪ್ರಾವಧಾನವನ್ನು ಮಿಸ್ಯೂಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗ್ತವೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಹೇಳಿರುವಂಥದ್ದು, ಏನಾದರೂ ಮಿಸ್ಯೂಸ್ ಆಗದೇ ಇದ್ದಿದ್ದಲ್ಲೂ ಸಹ ಇರುವಂತಹ ಕೇಸನ್ನು ಪ್ರೂವ್ ಮಾಡೋದು ಪೊಲೀಸರಿಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಮಿಸ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಯಾವುದೇ ಸ್ಟ್ಯಾಟಿಸ್ಟಿಕಲ್ ಡೇಟಾ ಇಲ್ಲ. ಯಾವುದೇ ಒಂದು ಮಾತನ್ನು ನೀವು ಊಹಿಸ್ಕೊಂಡು ಅಥವಾ ನಿಮ್ಗೆ ಅನಿಸುತ್ತೆ ಅಂದ್ಕೊಳ್ಳಿ ಅದು ನಿಜ ಆಗುತ್ತೆ ಅನ್ನುವಂಥದ್ದು ಏನೂ ಇರಲ್ಲ. ಇದನ್ನು ಪ್ರಯತ್ನ ಮಾಡೋದಂತರೂ ಭಾರತದ ಕಡೆಗೆ ಅವಕಾಶ ಹಾಗೂ ಸರ್ಕಾರದ ಕಡೆಗೆ ಇದೆ. ಕೇಸ್ ಪ್ರೂವ್ ಮಾಡುವಂಥದ್ದು ಆಗಲ್ಲ ಅಂತ ಹೇಳಿ ಆಗ್ತಿರೋ ತಪ್ಪನ್ನು ನಡೆಯುತ್ತೆ ಬಿಡು ಅಂತ ಹೇಳಿ ಬಿಡುವಂಥದ್ದು ತಪ್ಪು. ಈ ಎರಡೂ ಮಾತುಗಳನ್ನು ಏನು ಕ್ರಿಟಿಕ್ಸ್ ಅವರು ಹೇಳ್ತಿದಾರಲ್ಲ, ಇದು ಆ್ಯಕ್ಚುಲಿ ಹೆಣ್ಣು ಮಕ್ಕಳ ವಿರುದ್ಧ ಆಗ್ತಿರುವಂತಹ ದೌರ್ಜನ್ಯವನ್ನು ನಡಿಲಿ ಬಿಡು ಅನ್ನುವಂಥದ್ದು ಒಪಿನಿಯನ್ ಇಟ್ಕೊಂಡು ಸಮಾಜದಲ್ಲಿ ಮುಂದೆ ಹೋಗೋದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಆ್ಯಕ್ಚುಲಿ ಅಡಲ್ಟ್ರಿ ತಮಗೆಲ್ಲ ನೆನಪಿದ್ರೆ ಸೆಕ್ಷನ್ 377 ಸರ್ವೋಚ್ಚ ನ್ಯಾಯಾಲಯವು ಡಿಕ್ರಿಮಿನಲೈಸ್ ಮಾಡ್ತು ಅಂತಂದರೆ ಅನ್ಯಾಚುರಲ್ ಸೆಕ್ಸ್, ಇಬ್ಬರು ಗಂಡಸರ ನಡುವೆ ಆಗುವಂತಹ ಸಂಭೋಗ ಆಗಿರಬಹುದು, ಹೆಣ್ಮಕ್ಕಳ ನಡುವೆ ಆಗುವಂತಹ ಸಂಭೋಗ, ಹುಡುಗ ಹುಡುಗಿ ಅದನ್ನು ಅನ್ಯಾಚುರಲ್ ಸೆಕ್ಸ್ ಅಂತ ಕರಿತೀವಿ. ಈ ಅಡಲ್ಟ್ರಿಯನ್ನು ಡಿಕ್ರಿಮಿನಲೈಸ್ ಮಾಡ್ತು. ಆ್ಯಕ್ಚುಲಿ ಮೊದಲೇ ಕ್ರಿಮಿನಲೈಸ್ ಇತ್ತು. ಇದನ್ನು ಡಿಕ್ರಿಮಿನಲೈಸ್ ಮಾಡಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯವು ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2018 ಆ ಒಂದು ಜಜ್ಮೆಂಟಲ್ಲಿ ಹೇಳಿರುವಂಥದ್ದು ಮುಖ್ಯವಾಗಿ, ಇದನ್ನು ಬೇಕಾದ್ರೆ ಬರ್ಕೊಳ್ಳಿ, ಅಡಲ್ಟ್ರಿಗೆ ಸಂಬಂಧಿಸಿದಂತೆ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿರುವಂಥದ್ದು ಮುಖ್ಯವಾಗಿ ಸಮಾಜದಲ್ಲಿ ಅಥವಾ ಕಾನೂನು ಯಾವುದಾದ್ರೂ ಒಂದು ಸಂಬಂಧದ ನಡುವೆ ಇರುವಂತಹ ವಿಷಯಗಳು ಅಥವಾ ಸಂಬಂಧವನ್ನು ಡಿಸ್ಕ್ರಿಮಿನೇಟ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತಂದಿದ್ದಲ್ಲಿ ಅದು ಮುಖ್ಯವಾಗಿ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿದೆ ಅನ್ನುವಂತಹ ಮಾತನ್ನು. ಅಂದರೆ ಈಗ ಸೆಕ್ಷನ್ 375 ಅಡಿಯಲ್ಲಿ ಇರುವಂತಹ ಎಕ್ಸೆಪ್ಷನ್ 2 ಅನ್ನುವಂಥದ್ದು ಮುಖ್ಯವಾಗಿ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ. ಆ ಡಿಸ್ಕ್ರಿಮಿನೇಷನ್ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು ಮಾತಾಗಲೇ ಹೇಳಿರುವಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಪರಿಗಣನೆಗೆ ತಗೊಂಡು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಒಟ್ಟಾರೆ ಇಡೀ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳ ದೈಹಿಕವಾದಂತಹ ಇಂಟಿಗ್ರಿಟಿ, ಅವರ ಸ್ವಂತ ಹಕ್ಕು ಆ್ಯಂಡ್ ಅವರ ಸ್ವಂತ ಆಸ್ತಿ, ಅವರ ದೇಹ, ಅದರ ಮೇಲೆ ಯಾರ ಒಂದು ಜವಾಬ್ದಾರಿ ಅಥವಾ ಯಾರ್ದೂ ಸಹ ಪ್ರಾಪರ್ಟಿ ಅಲ್ಲ ಅದು. ಆ ಒಂದು ಲಿಬರ್ಟಿ ಮತ್ತು ಲೈಫ್ ಅಥವಾ ಜೀವನದ ಬಗ್ಗೆ ಮಾತಾಡಿದಾಗ ಆರ್ಟಿಕಲ್ 21 ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತಗೊಂಡು ಎಕ್ಸೆಪ್ಷನ್ 2 ಸೆಕ್ಷನ್ 375 IPC ಸೆಕ್ಷನ್ ಏನಾಗಿದೆ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೊಡೆದು ಹಾಕುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಒಟ್ಟಾರೆ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಎಂಡ್ ಗೇಮ್ ಸಂಬಂಧಿಸಿದಂತೆ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಬ್ಯಾಡ್ ಬ್ಯಾಂಕ್ ಅನ್ನುವಂತಹ ಕಾನ್ಸೆಪ್ಟ್ನ ಬಗ್ಗೆ. ಬ್ಯಾಡ್ ಬ್ಯಾಂಕ್ ಅಂದರೆ ಏನು? ತಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷದ ಬಜೆಟ್ 2020-21ರಲ್ಲಿ ಭಾರತ ಸರ್ಕಾರದ ಕಡೆಯಿಂದ ಅಂದರೆ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರಿ ಅವರು ಭಾರತದಲ್ಲಿ ಇರುವಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳ ಸಮಸ್ಯೆಯನ್ನು ಸರಿಪಡಿಸಲು ಬ್ಯಾಡ್ ಬ್ಯಾಂಕ್ಸ್ಗಳ ರಚನೆ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿದರು. ಮುಖ್ಯವಾಗಿ ನಾವು ಬ್ಯಾಂಕಿಂಗ್ ರೆಗ್ಯುಲೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಮೊದಲಿಗೆ ತಾವು ತಿಳ್ಕೊಬೇಕಾಗಿರುವಂಥದ್ದು. ಬ್ಯಾಡ್ ಬ್ಯಾಂಕ್ ಅಂದರೆ ಏನು? ಮೊದಲನೇ ಹಂತದಲ್ಲಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅನ್ನುವಂಥದ್ದು. ಭಾರತ ಸರ್ಕಾರ NARCLನ ರಚನೆ ಮಾಡಲಿದೆ. ಈ NARCL ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳ ಮೇಲೆ ಇರುವಂತಹ NPAಗಳನ್ನು ತಗೊಂಡ್ಬಿಟ್ಟು ಅಂದರೆ ಖರೀದಿ ಮಾಡಿಬಿಟ್ಟು ತದನಂತರ ಇದರೊಂದಿಗೆ IDRCLನ್ನು ರಚನೆ ಮಾಡಲಾಗ್ತಿದೆ. IDRCL ಅಂದರೆ ಇಂಡಿಯಾ ಡೆಬ್ಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್ ಅಂಥೇಳಿ. ಇವೆರಡು ಇಂಪಾರ್ಟೆಂಟು. IDRCL ಇಂಡಿಯಾ ಡೆಬ್ಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್, NARCL ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್. ತಗೊಂಡ ನಂತರ IDRCL ಮುಖ್ಯವಾಗಿ ಆ ಒಂದು NPAಯನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ NARCL ತರ್ತಾ ಇರುವಂತಹ ಮೂಲ ಉದ್ದೇಶ ಇವತ್ತು ಭಾರತದಲ್ಲಿ ಒಟ್ಟು 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ NPA ಆಗಿದೆ ಅನ್ನುವಂಥದ್ದು. ಈ ಒಂದು 2 ಲಕ್ಷ ಕೋಟಿ ರೂಪಾಯಿಗಳ NPAಯನ್ನು ಸಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಒಂದು NARCLನ ಜಾರಿಗೆ ತರ್ತಾ ಇರುವಂಥದ್ದು. ಈ NARCLನ್ನೇ ನಾವು ಬ್ಯಾಡ್ ಬ್ಯಾಂಕ್ ಅಂತ ಕರಿತಾ ಇದ್ದೀವಿ. ಈಗ ಮೊದಲನೇ ಹಂತದಲ್ಲಿ NARCL ಸುಮಾರು 90,000 ಕೋಟಿ ರೂಪಾಯಿಗಳ ಅಸೆಟ್ಸನ್ನು, ಯಾವೆಲ್ಲ ಟಾಕ್ಸಿಕ್ ಅಸೆಟ್ಸ್ ಅಥವಾ NPAಗಳಿದ್ದಾವೆ ಅವುಗಳನ್ನು ತಗೊಂಡು ರಿಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಯಾವುದೇ ಒಂದು ಅಸೆಟ್ಟನ್ನು ತಗೊಳ್ಳೋದಕ್ಕಿಂತ ಮುನ್ನ NARCL ಬ್ಯಾಂಕ್ಗಳಿಗೆ 15% ಹಣವನ್ನು ಕೊಡುತ್ತದೆ.
ಈ ಒಂದು ಬ್ಯಾಂಕ್ನಲ್ಲಿ NPA ಏನಿದಾವಲ್ಲ ಇವರಿಬ್ಬರು ಮಾತಾಡ್ಕೋತಾರೆ. ಸೊ ಲೀಡ್ ಬ್ಯಾಂಕ್ ಜೊತೆಯಲ್ಲಿ ಮಾತಾಡ್ಕೊಂಡ್ಬಿಟ್ಟು, ಯಾಕಂದರೆ ಎಲ್ಲ NPAಗಳು ಒಂದು ಮಾಡಿ ತದನಂತರ ಇವ್ರು ತೊಗೊಂಬಿಟ್ಟು ಒಂದಿಷ್ಟು ಹಣಕ್ಕೆ ಮಾತಾಡ್ತಾರೆ. ಸಪೋಸ್ 90,000 ಕೋಟಿ ಅಥವಾ 90,000 ಕೋಟಿ ಏನು NPA ಇದೆ, ಇದಕ್ಕೆ ಒಂದು 70,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಯಾಕಂದರೆ ಇದು ಪೂರ್ತಿ ಹೋಗಿರೋದಲ್ಲ. ಸೊ ಆ 70,000 ಕೋಟಿಯಲ್ಲಿ 15% ಕ್ಯಾಶ್ ಕೊಡುತ್ತೆ, ಉಳಿದಂತಹ 85% ಸೆಕ್ಯೂರಿಟೀಸ್ ಕೊಡ್ತಾರೆ. ಈ ಸೆಕ್ಯೂರಿಟೀಸಿಗೆ ಗವರ್ಮೆಂಟ್ ಶ್ಯೂರಿಟಿ ಕೊಡುತ್ತೆ. ಸೊ ಆವಾಗ ಬ್ಯಾಂಕ್ದವರಿಗೆ ಒಂದಿಷ್ಟು ನಂಬಿಕೆ ಇರುತ್ತೆ ಬಿಡು ನಮ್ಮ ದುಡ್ಡು ಎಲ್ಲ ಒಂದು ದಿವಸ ಬಂದೇ ಬರುತ್ತೆ ಅನ್ನುವಂಥದ್ದು. ಸೊ ಈ ಸೆಕ್ಯೂರಿಟೀಸು ಮುಖ್ಯವಾಗಿ 85% ಕೊಡುವಂಥದ್ದು. ಸೊ ತಗೊಂಡಾದ ನಂತರ NARCL ಇಂಡಿಯಾ ಡೆಬ್ಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್ಗೆ ಕೊಡುತ್ತೆ. ಸೊ ದಟ್ ಇರುವಂತಹ NPAಯನ್ನು ಲಿಕ್ವಿಡೇಟ್ ಮಾಡೋದಕ್ಕೋಸ್ಕರ ಇದು ಸಹಾಯವನ್ನು ಮಾಡುತ್ತದೆ ಅನ್ನುವಂಥದ್ದು. ಈಗ ಭಾರತ ಸರ್ಕಾರ ಮೊನ್ನೆ ತಮಗೆಲ್ಲ ನೆನಪಿದ್ರೆ ಸಾವರ್ನಿಟಿ ಗ್ಯಾರಂಟಿ ಅಥವಾ ಸಾವರಿನ್ ಗ್ಯಾರಂಟಿಯಾಗಿ 36,900 ಕೋಟಿ ರೂಪಾಯಿ ಹಣವನ್ನು NARCLಗೆ ಬಿಟ್ಕೊಡ್ತು. ಏನಕ್ಕೆ? ಈಗ ಸಪೋಸ್ 70,000 ಕೋಟಿಗೆ ಮಾತಾಡಿಬಿಟ್ಟು ಈ ಒಂದು ಅಸೆಟ್ಟನ್ನು ತಗೊಂಡಿದ್ದಾರೆ ಅಥವಾ NPA ಆದಂತಹ ಆ ಹಣವನ್ನು ತಗೊಂಡ ನಂತರ ಇಲ್ಲಿ ರಿಸಾಲ್ವ್ ಮಾಡುವಂತಹ ಸಂದರ್ಭದಲ್ಲಿ ಸಪೋಸ್ ಅವ್ರಿಗೆ ಬರೀ 50,000 ಕೋಟಿ ಸಿಕ್ತಪ್ಪ. ಹಾಗಂದರೆ ಇವ್ರಿಗೆ ಸಿಗೋದು ಎಷ್ಟು? ಯಾಕಂದರೆ ಪ್ರಾಮಿಸ್ ಮಾಡಿರೋದು 70,000 ಕೋಟಿ, ಬಟ್ ಬಂದಿರೋದು 50,000 ಕೋಟಿ. ಹಾಗಂತ ಇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ, ಅಥವಾ ಇವ್ರ ಕೈ ಎತ್ತಿ ಬಿಡ್ಬೋದಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಸಾವರಿನ್ ಫಂಡನ್ನು ಏನು ಡಿಫರೆನ್ಸ್ ಅಮೌಂಟ್ ಆಗಿದೆಯಲ್ಲ ಇದರಲ್ಲಿ ಸೇರಿಸ್ಬಿಟ್ಟು ಕೊಡೋದಕ್ಕೋಸ್ಕರ ಈ ಒಂದು ಹಣವನ್ನು ಗ್ಯಾರಂಟಿಯಾಗಿ ಭಾರತ ಸರ್ಕಾರ NARCLಗೆ ಕೊಡ್ತಾ ಇರುವಂಥದ್ದು. ಸೊ ಇದು ಒಟ್ಟಾರೆ ಸಿಸ್ಟಮ್ ನಡೀತದೆ ಮುಂದಿನ ದಿನಗಳಲ್ಲಿ. NARCL, IDRCL ಹೇಗೆ NPAಗಳನ್ನು ಭಾರತದಲ್ಲಿ ಇರುವಂತಹ ಸಮಸ್ಯೆಯನ್ನು ಪರಿಹರಿಸಲು ಮುಂದೆ ಬಂದಿದ್ದಾವೆ ಅನ್ನುವಂಥದ್ದು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗೆ ಇದು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಸರಿಯಾಗಿ ಕೆಲಸ ಮಾಡಿದ್ದಲ್ಲಿ ಬಹುಶಃ ಬ್ಯಾಂಕ್ಗಳಿಗೆ ಈಗ ಸದ್ಯಕ್ಕೆ ಈ ಒಂದು ಹಂತದಲ್ಲಿ ಬ್ಯಾಂಕ್ಗಳ ಮೇಲೆ ಏರುವಂತಹ NPA ಹೊರೆಯನ್ನು ಹೊರತೆಗೆದು ಅಥವಾ ಕಡಿಮೆ ಮಾಡಿ ಇವರು ಬೇರೆ ಒಂದು ಅದರ್ ಇಶ್ಯೂಸ್ ಮೇಲೆ ಫೋಕಸ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಟ್ಯಾಕ್ಲಿಂಗ್ ಹೇಟ್ ಸ್ಪೀಚ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ದ್ವೇಷದ ಮಾತುಗಳು ಒಂದು ಸಮಾಜ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಯ ವಿರುದ್ಧ ಮಾಡುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಲಾ ಆ್ಯಂಡ್ ಆರ್ಡರ್ಗೆ ಆಗುವಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಏನೆಲ್ಲ ಕಾನೂನುಗಳು ಇದ್ದಾವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವಿಲ್ಲಿ ಮಾತಾಡ್ತಿರುವಂಥದ್ದು. ಸೊ ಹೇಟ್ ಸ್ಪೀಚ್ ಯಾಕೆ ಇವತ್ತು ಮತ್ತೆ ಚರ್ಚೆಯಲ್ಲಿದೆ ಅಂತಂದರೆ, ಮೊದಲನೇ ಹಂತದಲ್ಲಿ ಕೇರಳದ ಒಂದು ಸೀರೋ ಮಲಬಾರ್ ಚರ್ಚ್ ಅಂತ ಹೇಳಿ, ಆ ಚರ್ಚ್ನ ಫಾದರ್ಗಳು ಯೂಶಲಿ ತಮಗೆಲ್ಲ ಗೊತ್ತಿದ್ರೆ ಸಂಡೇ ಪ್ರವಚನವನ್ನು ಕೊಡ್ತಿರ್ತಾರೆ. ಆ ಒಂದು ಪ್ರವಚನದ ಸಂದರ್ಭದಲ್ಲಿ ಆ ಫಾದರು ನಾರ್ಕೋಟಿಕ್ ಜಿಹಾದ್ ಅನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಈ ನಾರ್ಕೋಟಿಕ್ ಜಿಹಾದ್ ಅಂತಂದರೆ ಮುಸ್ಲಿಂ ಸಮಾಜದ ಹುಡುಗರು ಅಥವಾ ಮುಸ್ಲಿಂ ಸಮಾಜದ ಜನರು ಈ ನಾರ್ಕೋಟಿಕ್ಸ್ ಚಟವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟು ಅಥವಾ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರನ್ನು ಅವರ ಧರ್ಮಕ್ಕೆ ಅಂದರೆ ಮುಸ್ಲಿಂ ಧರ್ಮಕ್ಕೆ ಬದಲಾಯಿಸಿ ಮತಾಂತರ ಮಾಡಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ. ಆ್ಯಂಡ್ ಅವರನ್ನು ಟೆರರಿಸ್ಟ್ ಕ್ಯಾಂಪ್ಗಳಿಗೆ ಸಿರಿಯಾ, ಅಫ್ಘಾನಿಸ್ತಾನ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಮಾತನ್ನು ಒಬ್ಬರು ಫಾದರ್ ಹೇಳಿರುವಂತಹ ನಿಟ್ಟಿನಲ್ಲಿ ಹೇಟ್ ಸ್ಪೀಚ್ ಅಥವಾ ದೇಶದ ದ್ವೇಷಕ್ಕೆ ಸಂಬಂಧಿಸಿದಂತಹ ಭಾಷಣಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕಾನೂನು ಇದೆಯಾ ಅಥವಾ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಿರುವಂಥದ್ದು. ಸೊ ಸ್ಪೀಚ್ ಮುಖ್ಯವಾಗಿ ನಾವು ಮಾತಾಡುವಂಥದ್ದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19 ಅಡಿಯಲ್ಲಿ ಕೊಡಲಾಗಿದೆ. ಬಟ್ ಹೇಟ್ ಸ್ಪೀಚ್ ಅನ್ನುವಂಥದ್ದು ಭಾರತದ ಸಂಸ್ಕೃತಿ ಅಥವಾ ಭಾರತದ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡ್ತಿರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಮೊದಲನೇ ಹಂತದಲ್ಲಿ ಹೇಟ್ ಸ್ಪೀಚ್ ಅಥವಾ ದ್ವೇಷ ಭರಿತ ಯಾವುದೇ ಒಂದು ಭಾಷಣ ಆಗಿರಬಹುದು, ಮಾತಾಗಿರಬಹುದು, ಅದರಿಂದಾಗಿ ಸಮಾಜದ ಮೇಲೆ ಹಾಗೂ ಒಬ್ಬ ವ್ಯಕ್ತಿಯ ಮೇಲೆ ಆಗುವಂತಹ ಇಂಪ್ಯಾಕ್ಟನ್ನು ಅರ್ಥೈಸಿಕೊಳ್ಳುವಂಥದ್ದು ಮುಖ್ಯವಾಗಿರ್ತದೆ. 1942ರಲ್ಲಿ ಆ್ಯಕ್ಚುಲಿ US ಒಂದು ಜಜ್ಮೆಂಟ್ ಕೊಡಲಾಗಿತ್ತು. ಆ ಜಜ್ಮೆಂಟ್ನ ಪ್ರಕಾರ ಯಾರಾದರೂ ಒಂದು ಮಾತು ಒಬ್ಬರನ್ನು ನಿಂದಿಸಿ ಅಥವಾ ಅವರ ಜೊತೆ ಹೊಡೆದಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಗೆ ಸಂವಿಧಾನದ ಅಡಿಯಲ್ಲಿ ಯಾವುದೇ ಪ್ರೊಟೆಕ್ಷನ್ ಇರೋದಿಲ್ಲ ಅನ್ನುವಂಥದ್ದು. ಸೊ ಬರೀ ಮಾತಾಡೋದ್ರಿಂದ ಅಥವಾ ಏನೋ ಹೇಳೋದ್ರಿಂದ ಒಬ್ಬರ ನೆಮ್ಮದಿ ಅಥವಾ ಒಬ್ಬರದು ಜೀವನ ಹಾಳಾಗುತ್ತೆ ಅನ್ನುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಸ್ಪೀಚ್ನ ಪ್ರಾಹಿಬಿಷನ್ ಅಥವಾ ಯಾರೂ ಮಾತಾಡದೆ ಹಾಗೆ ಇರೋಕ್ಕಾಗಲ್ಲ ಅನ್ನುವಂಥದ್ದು. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಅರ್ಥ ಮಾಡ್ಕೊಳ್ಳಿ. US ದ್ವೇಷಭರಿತ ಮಾತುಗಳನ್ನು ಅಥವಾ ಹೇಟ್ ಸ್ಪೀಚಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿಲ್ಲ ಅಂತ ಹೇಳ್ತಾ ಇದ್ದೀನಿ.
ಅದಕ್ಕೆ ಸಂಬಂಧಿಸಿದಂತೆ ಒಂದು ಜಡ್ಜ್ಮೆಂಟನ್ನು 1942ರಲ್ಲಿ ಕೊಟ್ಟಿದ್ದರು. ಸೊ ಯು ಎಸ್ ಅಲ್ಲಿ ಇಲ್ಲದೆ ಇರೋವಂಥದ್ದು ಭಾರತದಲ್ಲಿ ಅವಶ್ಯಕತೆ ಇದೆಯಾ? ಸೊ ಹೇಟ್ ಸ್ಪೀಚ್ ಅನ್ನುವಂಥದ್ದು ಮುಖ್ಯವಾಗಿ ಇವತ್ತು ಪ್ರಶ್ನೆಗೆ ಬರ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿಯ ಮಾನ ಅಥವಾ ಡಿಗ್ನಿಟಿ ಮತ್ತು ಸಮಾನತೆ, ಸಮಾಜದಲ್ಲಿ ಇರುವಂತಹ ಸಮಾನತೆಯನ್ನು ಎತ್ತಿ ಹಿಡಿಯುವಂಥದ್ದು. ಆ್ಯಂಡ್ ಭಾರತದ ಪಾರ್ಲಿಮೆಂಟಲ್ಲಿ ಅಥವಾ ಭಾರತದ ಕಾನ್ಸೆಪ್ಟಲ್ಲಿ ಪರ್ಸೆಪ್ಟಿವಲ್ಲಿ ಈ ಡಿಗ್ನಿಟಿ ಮತ್ತು ಈಕ್ವಾಲಿಟಿ ಬಹಳ ಮುಖ್ಯಕರವಾಗಿರುವಂಥದ್ದು. ಇದು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಭಾರತ ಇವತ್ತು ಏಕೀಕರಣವಾಗಿ ಅಥವಾ ಒಗ್ಗಟ್ಟಾಗಿ ಇದೆ ಅಂತಂದರೆ ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏರುಪೇರು ಕಾಣಲು ಸಾಧ್ಯತೆ ಹೆಚ್ಚಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸರ್ವೋಚ್ಚ ನ್ಯಾಯಾಲಯವು ಪ್ರವಾಸಿ ಭಲೈ ಸಂಘಟನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಕೇಸ್ 2014ರಲ್ಲಿ ಕೊಟ್ಟಂತಹ ತೀರ್ಪಿನ ಪ್ರಕಾರ ಯಾವುದೇ ಹೇಟ್ ಸ್ಪೀಚ್ ಒಂದು ಸಮಾಜದ ಮೇಲೆ ಆಗುವಂತಹ ದಬ್ಬಾಳಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ, ಯಾಕಂದರೆ ಸಮಾಜದಲ್ಲಿ ಮೆಜಾರಿಟೇರಿಯನ್ ಮತ್ತು ಮೈನಾರಿಟಿ ಗುಂಪುಗಳು ಇದ್ದೇ ಇರ್ತವೆ. ಸೊ ಮೆಜಾರಿಟಿ ಮಾಡುವಂತಹ ನಿಂದನೆ ಅಥವಾ ಇವರ ಒಂದು ವಿಶೇಷವಾದ ದಬ್ಬಾಳಿಕೆಯಿಂದಾಗಿ ಮೈನಾರಿಟೀಸ್ಗಳ ಮೇಲೆ ಆಗುವಂತಹ ಕೃತ್ಯಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಮುಖ್ಯವಾಗಿ ಈ ಒಂದು ಸಮುದಾಯ ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಹಿಂದೆ ಉಳ್ಕೊಂಡಿರೋದನ್ನು ಅರ್ಥೈಸ್ಕೊಳ್ಳೋದೇ ಬಿಟ್ಟು ಅಥವಾ ಈ ಒಂದು ಡೈಮೆನ್ಷನ್ನ ಬಿಟ್ಟು ಈ ಡೈಮೆನ್ಷನ್ ಕಡೆಗೆ ಹೋಗೋದು ಜಾಸ್ತಿ ಆಗುತ್ತದೆ. ತಪ್ಪು, ತಪ್ಪು. ಹಾಗಂಥೇಳಿ ಇಡೀ ಸಮಾಜವನ್ನು ಅಥವಾ ಇಡೀ ಧರ್ಮವನ್ನೇ ಟೆರರಿಸ್ಟ್ ಅಂತ ಕರೆಯೋದು ಅಥವಾ ಬೇರೆ ಒಂದು ಹೆಸರು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಲೇಖಕರು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಇದ್ರ ಡಿಸ್ಕಷನ್ನ ಮುಂದೆ ಡಿಸ್ಕಸ್ ಮಾಡೋದಕ್ಕಿಂತ ಮುನ್ನ, ಯಾಕಂದರೆ ನಾನು ಒಂದು ಕಮೆಂಟ್ ಓದ್ತಾ ಇದ್ದೆ, ನಾನು ಯೂಶ್ವಲಿ ಧರ್ಮದ ಆ ಒಂದು ಧರ್ಮ ಅಥವಾ ಈ ಒಂದು ಧರ್ಮ ಜಾಸ್ತಿ ಫೇವರ್ ಮಾಡಿ ಮಾತಾಡ್ತೀನಿ ಅಂತ. ಮೊದಲನೇ ಹಂತದಲ್ಲಿ ನಾನು ತಮಗೆಲ್ಲ ಕ್ಲಿಯರಾಗಿ ಹೇಳಲು ಬಯಸುವುದೇನೆಂದರೆ, ನಾನು ಮಾಡುವಂತಹ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಲೇಖಕರ ಅಭಿಪ್ರಾಯವಾಗಿರ್ತದೆ. ಎಲ್ಲೂ ಸಹ ನನ್ನ ಸ್ವಂತ ಅಭಿಪ್ರಾಯಗಳನ್ನು ಬಹಳ ಯೂಸ್ ಮಾಡಲ್ಲ. ಅದು ಏನಾದರೂ ಸ್ಟಡೀಸಿಗೆ ಸಂಬಂಧವಾಗಿದ್ದರೆ ಮಾತ್ರ. ಸೊ ಭಾರತದ ಪ್ರಜಾಪ್ರಭುತ್ವ ಸೆಟಪ್ನಲ್ಲಿ ಎಲ್ಲರಿಗೂ ತನ್ನದೇ ಆದ ಆಲೋಚನೆ ಹಾಗೂ ಫಿಲಾಸಫಿಯನ್ನು ಇಟ್ಕೊಳ್ಳುವಂತಹ ಪೂರ್ಣವಾದ ಸ್ವತಂತ್ರ ಇದೆ. ಬಟ್ ಹಾಗಂಥೇಳಿ ಇದು ನಮಗೆ ಎಕ್ಸಾಮಿನೇಷನಿಗೆ, ಯಾಕಂದರೆ ನಮ್ಮ ಧರ್ಮ, ಸಂವಿಧಾನ, ನಮ್ಮ ಕೆಲಸ, ನಮ್ಮ ಸರ್ವಿಸು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದು. ಸೊ ತಮಗೆ ಏನಾದರೂ ಅನಿಸಿದ್ದಲ್ಲಿ ದಯವಿಟ್ಟು ಅದನ್ನು ಅನ್ಯಥಾ ಭಾವಿಸಬೇಡಿ. ನಾನು ಹೇಳುವಂತಹ ಮಾಹಿತಿ ತಮಗೆ ಸರಿ ಅನ್ನಿಸ್ಬಹುದು ಅಥವಾ ತಪ್ಪು ಅನ್ನಿಸ್ಬಹುದು. ಬಟ್ ಲೇಖಕರು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ತಮ್ಮಲ್ಲಿ ಅಥವಾ ತಮಗೆ ತಿಳಿಸುವುದು ನನ್ನ ಮುಖ್ಯ ಉದ್ದೇಶವಾಗಿರ್ತದೆ ಈ ಒಂದು ನ್ಯೂಸ್ ಪೇಪರ್ನಲ್ಲಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ಔಟ್ ಆಫ್ ದ ಕಾಂಟೆಕ್ಸ್ಟ್ ತಗೋಬೇಡಿ. ಜನರಲ್ ಡಿಸ್ಕಷನ್ ಅಥವಾ ಜನರಲ್ ಡಿಬೇಟಿಗೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಇದು ಮುಖ್ಯವಾಗಿ ತಾವೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ತಾವು ಈ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟು ಬದಲಾವಣೆ ಕಡೆಗೆ ತಾವು ಒಂದು ರೂಪ ಆಗಬೇಕು ಅನ್ನುವಂಥದ್ದು ನನ್ನ ಮುಖ್ಯ ಉದ್ದೇಶ ಆಗಿರುತ್ತದೆ ಅಷ್ಟೇ. ಸೊ ಮುಖ್ಯವಾಗಿ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಹೀಗೆ, ಈ ಒಂದು 2014ರ ಜಡ್ಜ್ಮೆಂಟ್ನಲ್ಲಿ ಕೊಟ್ಟಿರುವಂತಹ ಪ್ರಕಾರ ಮೆಜಾರಿಟಿ ಮತ್ತು ಮೈನಾರಿಟಿ ಎರಡು ಗುಂಪುಗಳು ಇದ್ದಾಗ ಮೈನಾರಿಟಿಗಳ ಮೇಲೆ ಬೇಕಾದಂತಹ ವಿಷಯಗಳನ್ನು ಆಲೋಚನೆ ಮಾಡೋದನ್ನು ಬಿಟ್ಟು ಬೇರೆದನ್ನು ಆಲೋಚನೆ ಮಾಡುವುದು ಜಾಸ್ತಿ ಆಗುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಭಾರತದ ಕಾನೂನಿನಲ್ಲಿ ಏನು ಪ್ರಾವಧಾನಗಳಿದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ ಸೆಕ್ಷನ್ 153A ಈ ಒಂದು IPC ಸೆಕ್ಷನ್ನ ಅಡಿಯಲ್ಲಿ ಇರುವಂಥದ್ದು ಗುಂಪುಗಳ ನಡುವೆ ಧರ್ಮ, ರೇಸ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್ ಮತ್ತು ಲ್ಯಾಂಗ್ವೇಜ್ ಆಧಾರದ ಮೇಲೆ ಯಾವುದಾದರೂ ಎನಿಮಿಟಿಯನ್ನು ಪ್ರಮೋಟ್ ಮಾಡುವಂತಹ ಪ್ರಯತ್ನಗಳನ್ನು ಪಟ್ಟಿದ್ದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಅಥವಾ ಸೆಕ್ಷನ್ನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಪ್ರಾವಧಾನವಿದೆ. ಇದನ್ನು ಸೆಡಿಷನ್, ಸೆಕ್ಷನ್ 124A ಸೆಡಿಷನ್ ಅಂತ ಕರಿತೀವಿ. ಸೆಡಿಷನ್ ಅಂತಂದರೆ ಭಾರತದ ಸಾನಿಟಿ ಮತ್ತು ಇಂಟಿಗ್ರಿಟಿಯ ವಿರುದ್ಧ ಏನಾದರೂ ಕೆಲಸ ಮಾಡಿದ್ದಲ್ಲಿ ಸೆಡಿಷನ್ ಚಾರ್ಜಸನ್ನು ಹಾಕ್ತಾರೆ. ಸೆಡಿಷನ್ ಚಾರ್ಜಸ್ ಹಾಕಿದಾಗ ಆ್ಯಕ್ಚುಲಿ ಇದು ಬಹಳ ಚರ್ಚೆಯಲ್ಲೂ ಇತ್ತು ಬೇರೆ ವಿಷಯಕ್ಕೆ. ಸೊ ಸೆಕ್ಷನ್ 153A ಮುಖ್ಯವಾಗಿ ಯಾರಾದರೂ ದ್ವೇಷದ ಮಾತುಗಳಿಂದಾಗಿ ಸಮಾಜದಲ್ಲಿ ಅಸಮತೋಲನವನ್ನು ತರುವಂತಹ ಪ್ರಯತ್ನ ಪಟ್ಟಿದ್ದಲ್ಲಿ ಹಾಕಲು ಇರುವಂತಹ ಪ್ರಾವಧಾನ. ಸೊ ಇವೆರಡನ್ನೂ ಒಟ್ಟು ಮಾಡಿಲ್ಲ, ಯಾಕಂದರೆ ಇಲ್ಲಿ ಮುಖ್ಯವಾಗಿ ಸಮಾಜದ ಅಥವಾ ದ್ವೇಷದ ಮಾತುಗಳಿಗೆ ಸಂಬಂಧಿಸಿದಂತೆ ಇರುವಂಥದ್ದು ಸೆಕ್ಷನ್ 124A ಸೆಡಿಷನ್ ಅಂತ ಏನು ಕರಿತೀವೋ ಇದು ದೇಶದ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿಗೆ ಸಂಬಂಧಿತವಾಗಿರುವಂತಹ ವಿಷಯ. ಸೊ ಇಲ್ಲಿ ನಾವು ಮುಖ್ಯವಾಗಿ ಸಾಮಾಜಿಕ ಪೀಸ್ ಅಥವಾ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಒಂದು ನಡೆಯನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿರುತ್ತದೆ.
ಆದರೂ ನಾವು ಇವತ್ತಿನವರೆಗೂ ಹೇಟ್ ಸ್ಪೀಚ್ ಅಥವಾ ದೇಶದ ಭಾಷಣಗಳಿಗೆ ಸಂಬಂಧಿಸಿದಂತೆ ಒಂದು ಕಾನೂನನ್ನು ಅಥವಾ ನಿರ್ದಿಷ್ಟ ಕಾನೂನನ್ನು ತರೋಕ್ಕಾಗಿಲ್ಲ. ಯಾಕಂದರೆ ಕಾನೂನು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತದೆಯಲ್ಲ ಅಷ್ಟೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಸೊ ಯಾವುದನ್ನು ಹೇಟ್ ಸ್ಪೀಚ್, ಯಾವುದು ಹೇಟ್ ಸ್ಪೀಚ್ ಅಲ್ಲ ಅನ್ನುವಂಥದ್ದನ್ನು ಡಿಸ್ಟಿಂಗ್ವಿಷ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ಹೇಟ್ ಸ್ಪೀಚಿಗೆ ಸಂಬಂಧಿಸಿದಂತೆ ಕಾನೂನು ಬರಬೇಕು ಅಂತಂದರೆ ಮೊದಲನೇ ಹಂತದಲ್ಲಿ ರಾಜಕೀಯ ಮತ್ತು ಇವತ್ತು ಇರುವಂತಹ ಸಮಸ್ಯೆಗಳಿಗೆ ಅನುಗುಣವಾಗಿ ಎಲ್ಲರೂ ಒಂದಾಗಿ ದೇಶದ ಮೂಲ ವ್ಯಾಲ್ಯೂಸ್ ಏನಿದ್ದಾವೆ, ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಸಮಾನತೆ, ಸ್ವತಂತ್ರತೆ ಮತ್ತು ಬ್ರದರ್ಹುಡ್, ಫ್ರೆಟರ್ನಿಟಿ ಅನ್ನುವಂಥದ್ದು, ಅವುಗಳನ್ನು ನಮ್ಮ ಪಬ್ಲಿಕ್ ಎಜುಕೇಷನ್ನಲ್ಲೇ ವಿದ್ಯಾರ್ಥಿಗಳ ಮನಸ್ಸಲ್ಲಿ, ನಾಗರಿಕರ ಒಂದು ಆಲೋಚನೆಯಲ್ಲಿ ಬದಲಾಗಬೇಕಾಗಿರುವಂಥದ್ದು. ಸೊ ಕಾನೂನು ಇದೆ, ಬಟ್ ಅದರ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲಿವರೆಗೂ ನಾವು ಬದಲಾಗಲ್ಲ. ಸೊ ಏನೇ ಬದಲಾಗಬೇಕು ಅಂತಂದರೆ ಫಸ್ಟ್ ನಾವು ಬದಲಾಗಬೇಕು. ಸೊ ದಟ್ ಅದನ್ನು ಆಟೋಮೆಟಿಕಲಿ ಸಮಾಜದಲ್ಲಿ, ದೇಶದಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ತಪ್ಪುಗಳನ್ನು ಸರಿಪಡಿಸ್ಕೊಳ್ತಾ ಹೋಗಬೇಕು. ಈಗ 3 ಜನ ಮಕ್ಕಳಲ್ಲಿ ಒಬ್ಬ ಕಳ್ತನ ಮಾಡಿದ್ದಾನೆ ಅಂತಂದರೆ 3 ಕಳ್ಳರೇ ಆಗಲ್ವಲ್ಲ. ಸೊ ತಪ್ಪು ಮಾಡಿದವನಿಗೆ ಸರಿಪಡಿಸ್ಕೊಳ್ಳುವಂತಹ ಅವಕಾಶ ಅಥವಾ ಸರಿ ಮಾಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಏನೇ ಆಗಲಿ ಈ ದೇಶದ ಅಖಂಡತೆ, ಈ ದೇಶದ ಏಕೀಕರಣ ಅಥವಾ ಈ ದೇಶವನ್ನು ಒಗ್ಗೂಡಿಸಿ ಇಡುವಂಥದ್ದು ನಾವು ಎಲ್ಲರೂ ಭಾರತೀಯರಾಗಿ ಪ್ರಿಯಾಂಬಲಲ್ಲಿ ನಮ್ಮನ್ನು ನಾವು ಕೊಟ್ಕೊಂಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ದೇಶವನ್ನು ಒಂದು ಸುವರ್ಣ ರಾಷ್ಟ್ರವಾಗಿ ಹೊರತರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.